ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ಗುರು ಪೌರ್ಣಿಮೆಯ ಪ್ರಯುಕ್ತ ತಾಯಿ ಶ್ರೀ ಹುಲಿಗೆಮ್ಮ ದೇವಿಯ ದರ್ಶನ ಮಾಡಿದ್ವಿ. ಮನಸ್ಸಿಗೆ ತುಂಬ ಹಗುರವಾದಂಥ ಫೀಲ್ ಆಯಿತು. ಹಾಗೆ ಜನ ಸಮೂಹ ನೋಡ್ತಿರ್ಬೋದು. ಗುರು ಪೌರ್ಣಿಮೆ ಪ್ರಯುಕ್ತ ತುಂಬ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಾಯಿಯ ದರ್ಶನ ಪಡೆದರು. ನೋಡ್ತಾ ಇರ್ಬೋದು ನೀವು, ಜನಸಂಖ್ಯೆ ತುಂಬ ಇತ್ತು. ಹಾಗೆ ಪೊಲೀಸರು ತುಂಬ ಅಚ್ಚುಕಟ್ಟಾಗಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ರಿಂದ ಜನಗಳಿಗೆ ತುಂಬ ಓಡಾಡಲು ಮತ್ತು ತಾಯಿಯ ದರ್ಶನ ಪಡೆಯಲು ತುಂಬ ಅನುಕೂಲವಾದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದರು. ಹಾಗೆ ಹುಣ್ಣಿಮೆ ಮಾತ್ರವಲ್ಲದೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರವೂ ಕೂಡ ತಾಯಿಯ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ತಾಯಿಯ ದರ್ಶನ ಪಡಿತಾರೆ. ಈ ತಾಯಿಯ ದರ್ಶನಕ್ಕೆ ಇನ್ನೂ ಯಾರು ಬಂದಿಲ್ಲ, ದಯವಿಟ್ಟು ಒಮ್ಮೆ ಈ ಮಹಾ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನ ಪಡೀರಿ. ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನು ಖಂಡಿತವಾಗಿ ನೀವು ನೋಡ್ತೀರಾ. ನಮ್ಮ ಉತ್ತರ ಕರ್ನಾಟಕ ಭಾಗದ ಸುಪ್ರಸಿದ್ಧ ದೇವಸ್ಥಾನ ಇದು. ದೇವಸ್ಥಾನಗಳಲ್ಲಿ ಒಂದು ತುಂಬ ಸುಪ್ರಸಿದ್ಧವಾದಂಥ ದೇವಸ್ಥಾನ ಶ್ರೀ ಹುಲಿಗೆಮ್ಮ ದೇವಿ ದೇವಸ್ಥಾನ. ನೋಡ್ತಾ ಇರ್ಬೋದು, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಹಾಗೂ ತಾಯಿಯ ದರ್ಶನ ಪಡಿತಾ ಇದ್ದಾರೆ. ಈ ಜನ ಸಮೂಹ ನೋಡಿ ನಮಗೆ ಮಾತುಗಳೇ ಬರಲ್ಲ. ಯಾಕಂದರೆ ಅಷ್ಟೊಂದು ಸಂಖ್ಯೆಯಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ದಿನ ಬಂದೇ ಬರ್ತಾರೆ. ಬಂದು ತಾಯಿಯ ದರ್ಶನ ಪಡಿತಾರೆ. ಯಾವಾಗಲೂ ಆ ತಾಯಿ ನಂಬಿದ ಭಕ್ತರನ್ನು ಕೈ ಬಿಡಲ್ಲ ಅಂಥೇಳಿ ಇಲ್ಲಿಯ ಪ್ರತೀತಿ ಇದೆ. ಹಾಗೂ ಅದೇ ರೀತಿಯಾಗಿ ತಾಯಿಯ ಆಶೀರ್ವಾದ ಎಲ್ಲರ ಮೇಲೂ ಇದ್ದೇ ಇರುತ್ತೆ. 5 ಕಳಶ ಇರ್ತಕ್ಕಂಥ ದೇವಸ್ಥಾನ ನೋಡ್ತಾ ಇರ್ಬೋದು ನೀವು. ಗೋಪುರದ ಮುಂಭಾಗ ಇದ್ದೀವಿ. ಇದು ತಾಯಿ ಮುದ್ದಮ್ಮ ಕಟ್ಟೆ, ಮುದ್ದಮ್ಮನ ದೇವಸ್ಥಾನ. ಮುದ್ದಮ್ಮ ಕೂಡ ತುಂಬ ಶಕ್ತಿಶಾಲಿಯಾಗಿರ್ತಕ್ಕಂಥ ದೇವತೆ. ಹಾಗೂ ತಾಯಿಯಲ್ಲಿ ಬಂದು ಭಕ್ತರು ಹರಕೆ ಬೇಡಿಕೊಂಡು ಕಾಯಿ ಕಟ್ಟುವುದು ವಾಡಿಕೆ ಇದೆ. ಹಾಗೂ ಅವರ ಭಕ್ತಿ ಈಡೇರಿದ ನಂತರ, ಅವರ ಹರಕೆ ಈಡೇರಿದ ನಂತರ ಬಂದು ಆ ಕಾಯಿಯನ್ನು ಬಿಚ್ಕೊಂಡು ಹೋಗ್ತಾರೆ. ಇದೊಂದು ಇಲ್ಲಿಯ ವಾಡಿಕೆ. ನೋಡ್ತಾ ಇರ್ಬೋದು ದೇವಸ್ಥಾನದ ಹೊರಾಂಗಣ ತುಂಬ ವಿಶಾಲವಾದಂಥ ಹೊರಾಂಗಣ. ಹಾಗೂ ನಮ್ಮ ಜಿಲ್ಲಾಡಳಿತ ವತಿಯಿಂದ ತುಂಬ ಅಚ್ಚುಕಟ್ಟಾಗಿ ಹೊರಾಂಗಣವನ್ನು ಸ್ವಚ್ಛತೆಗೊಳಿಸೋದಾಗಿರ್ಬೋದು ಅಥವಾ ಜನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಾಗಿ ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚಿಸಿರ್ತಾರೆ. ಅವರ ಆದೇಶದ ಮೇರೆಗೆ ಇಲ್ಲಿ ಇನ್ನೂ ಹೆಚ್ಚಿನ ಸ್ವಚ್ಛತೆಯನ್ನು ಮುಂಬರುವ ದಿನಗಳಲ್ಲಿ ನೋಡ್ಬೋದು ನಾವು. ಹಾಗೂ ತುಂಬ ಅಭಿವೃದ್ಧಿ ಆಗುತ್ತಿರ್ತಕ್ಕಂಥ ದೇವಸ್ಥಾನ ಇದು. ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ಸುಪ್ರಸಿದ್ಧವಾಗಿ ಬೆಳೆದ ದೇವಸ್ಥಾನ. ತುಂಗಭದ್ರಾ ನದಿ ತಟದಲ್ಲಿ ಇದು ಲೊಕೇಟ್ ಆಗಿರುತ್ತೆ ದೇವಸ್ಥಾನ. ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ಹುಲಿಗಿ ಎನ್ನುವ ಗ್ರಾಮದಲ್ಲಿ ತಾಯಿ ನೆಲೆಸಿರುತ್ತಾರೆ ಶ್ರೀ ಹುಲಿಗೆಮ್ಮ ದೇವಿಯವರು. ಈ ತಾಯಿಯ ಹೆಸರೇ ಊರಿಗೆ ಇರುವುದು ಒಂದು ವಿಶೇಷ. ಹುಲಿಗೆಮ್ಮ ಈ ತಾಯಿಯ ಹೆಸರೇ ಊರಿಗೆ ಇಡಲಾಗಿದೆ. ಇದು ರೈಲ್ವೆ ಸ್ಟೇಷನ್ನಲ್ಲಿ ಅಂದರೆ ನಿಮಗೆ ಮುನಿರಾಬಾದ್ ರೈಲ್ವೆ ಸ್ಟೇಷನ್ ಅಂತ ಬರುತ್ತೆ. ಬಟ್ ಊರ ಹೆಸರು ಬಂದುಬಿಟ್ಟು ಹುಲಿಗಿ. ಇದು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕಲ್ಲಿ ಲೊಕೇಟ್ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸಮೂಹ ಸೇರಿ ಭಕ್ತರು ತಾಯಿಯನ್ನು ಆರಾಧಿಸ್ತಾರೆ, ಪೂಜಿಸ್ತಾರೆ. ಹಾಗೂ ಪ್ರತಿನಿತ್ಯವೂ ದರ್ಶನ ಪಡೆಯಲು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಆ ತಾಯಿಯ ಆಶೀರ್ವಾದ ಸಿಗಲಿ.